ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಇದು ಲಾಸ್ಟ್ ವಿಡಿಯೋಗೆ ಕಂಟಿನ್ಯೂವೇಷನ್ ವ್ಲಾಗ್ ಆಗಿರುತ್ತೆ. ಫಸ್ಟ್ ವಿಡಿಯೋ ಬಂದುಬಿಟ್ಟು ಹಬ್ಬದ ಪ್ರಿಪ್ರೇಷನ್ ಬಗ್ಗೆ ಮಾಡಿದ್ದೀನಿ ನಾನು. ಯಾರ್ಯಾರು ಆ ವಿಡಿಯೋನ ನೋಡಿಲ್ಲೋ ಒಂದ್ಸಲ ಚೆಕ್ಔಟ್ ಮಾಡಿ. ಇದು ಡೇ ಸೆಕೆಂಡ್, ಎಲ್ಲ ಹಬ್ಬಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೆಳಗಿನ ಜಾವ 3:45 ಆಗಿದೆ. ಇವಾಗ ಬಂದು ರಂಗೋಲಿನ ಹಾಕ್ತಾ ಇದ್ದೀನಿ. ನೋಡಿ, ಯಾರೂ ಇಲ್ಲ. ನಾನು ಜಾಗರಣೆ ಇರ್ತೀನಲ್ವ, ಅದರಿಂದ ನಾನು ಮಾಡ್ತೀನಿ. ನೋಡಿ, ಇವತ್ತಿನ ರಂಗೋಲಿ ಈ ಥರ ಬಿಟ್ಟಿದ್ದೀನಿ. ಆ್ಯಂಡ್ ಹನಿ ಬೀಳ್ತಾ ಇದೆ, ಅದರಿಂದ ನಾನು ಇಲ್ಲೂ ಆಗಬೇಕಾಗಿತ್ತು. ಹಬ್ಬಕ್ಕೂ ಇಲ್ಲೂ ಹಾಕ್ತೀನಿ, ಬಟ್ ಹನಿ ಬೀಳ್ತಾ ಇದೆ, ಅದರಿಂದ ನಾನು ಹಾಕ್ತಾ ಇಲ್ಲ. ಮತ್ತು ಮಳೆ ಜೋರಾಗಿ ಬಂದರೆ ಯಾಕೆ ಸುಮ್ಮನೆ ಹಾಕಿದ್ದೆಲ್ಲ ವೇಸ್ಟ್ ಆಗುತ್ತೆ ಅಂತ ನೋಡಿ ಸಿಂಪಲಾಗಿ ಈ ರಂಗೋಲಿನ ಹಾಕಿದ್ದೀನಿ. ಆ್ಯಂಡ್ ಹೊಸ್ಲ ಹತ್ರ ಈ ರಂಗೋಲಿನ ಬಿಟ್ಟಿದ್ದೀನಿ. ಆ್ಯಂಡ್ ಫ್ರೆಂಡ್ಸ್ ನೋಡಿ, ಹೂವು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಇನ್ನು ಪೂಜೆ ಒಂದು ಮಾಡ್ಕೊಳ್ಬೇಕು. ಇಲ್ಲೂ ಅಷ್ಟೇ ಎಲ್ಲ ಹೂವು ಇಟ್ಟು ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಕಳಸ ಅಲ್ಲಿದೆ. ಇನ್ನು ಕಳಸದಲ್ಲೆಲ್ಲ ತೋರಿಸ್ದಲ್ವ ಹಾಗೆ ಅದೆಲ್ಲ ಹಾಕಿಬಿಟ್ಟು ಇನ್ನು ನೀರನ್ನ ಹಾಕಿ ಅವೆಲ್ಲ ಹಾಕಿಬಿಡ್ತೀನಿ. ಮತ್ತು ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಇನ್ನೂ 4 ಗಂಟೆ. ಸ್ನಾನ ಮಾಡ್ಕೊಂಡು ಬಂದು ನೈವೇದ್ಯ ಮಾಡಿ ಪೂಜೆನ ಸ್ಟಾರ್ಟ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಾನು. ಇನ್ನು ಸ್ನಾನ ಮಾಡ್ಕೊಂಡು ಬಂದು ಮುಖವಾಡ ಇನ್ನೂ ರೆಡಿ ಮಾಡಿ ಇರಲಿಲ್ಲ ನಾನು. ಆದ್ದರಿಂದ ಮುಖವಾಡನ ರೆಡಿ ಮಾಡ್ಕೊಳ್ಳೋದಕ್ಕೆ ಕುತ್ಕೊಂಡಿದ್ದೀನಿ. ಬೆಳಗ್ಗೆ ಯಾಕಂದರೆ ಮಾರ್ಕೆಟ್ಗೆ ಹೋಗಿ ಬಂದಿರೋದ್ರಿಂದ ಸ್ವಲ್ಪ ಲೇಟ್ ಆಯಿತು. ಬೇರೆ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಕುತ್ಕೊಂಡಿದ್ದೆ, ಸ್ವಲ್ಪ ಅದರಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೆ. ಇನ್ನು ಇವಾಗ ಮುಖವಾಡನ ರೆಡಿ ಮಾಡ್ತಾ ಇದ್ದೀನಿ. ಇನ್ನು ಅಮ್ಮನವ್ರಿಗೆ ಅಲಂಕಾರ ಎಲ್ಲ ಮಾಡಿದ್ಮೇಲೆ ಟೈಮ್ ನೋಡಿ ಕಳಸನ ಕೂರಿಸ್ದೆ ಫ್ರೆಂಡ್ಸ್. ಇನ್ನು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡೋದ್ರಿಂದ ತುಂಬಾ ಒಳ್ಳೆಯದು. ಮೊದಲನೇದಾಗಿ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ಗಣೇಶನಿಗೆ ಪೂಜೆ ಮಾಡ್ಕೊಳ್ಬೇಕು. ನಂತರ ಅಮ್ಮನವ್ರಿಗೆ ಪೂಜೆನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ನಡೆಸ್ಕೊಂಡು ಹೋಗಬೇಕು. ಇನ್ನು ಪೂಜೆ ಎಲ್ಲ ಆಯಿತು. ಇನ್ನು ಬೆಳಗಿನ ಜಾವ 6:30 ಆಗೋಗ್ಬಿಟ್ಟಿದೆ. ಅದರಿಂದ ಔಟ್ಸೈಡೆಲ್ಲ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಮಳೆ ಜೋರಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ, ಬಟ್ ಮಳೆ ಬಂದಿಲ್ಲ. ಹನಿ ಬೀಳ್ತಿತ್ತಲ್ವ, ಇನ್ನು ಮಳೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡು ನಾನು ರಂಗೋಲಿನ ಬಿಡಿಸಿರಲಿಲ್ಲ ಔಟ್ಸೈಡ್ ಜಾಸ್ತಿ. ಅದು ಸಿಂಪಲಾಗೆ ಬಿಡಿಸ್ಕೊಂಡೆ ಕೆಮ್ಮಣ್ಣು ಮತ್ತು ಬಿಳಿ ರಂಗೋಲಿಯಿಂದ. ನೋಡಿ, ಈ ಥರ ಅನ್ನೋದು ನಾನು ಮನೆಯಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಈ ಥರ ರಂಗೋಲಿನೆಲ್ಲ ಬಿಡಿಸ್ಕೊಂಡಿದ್ದೀನಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮಾಡ್ಕೊಳ್ಳೋದ್ರಿಂದ ಹಿರಿಯರು ಹೇಳ್ತಾ ಇರ್ತಾರೆ, ಸುಖ ಶಾಂತಿ ನೆಮ್ಮದಿಯಿಂದ ಮನೆ ಕೂಡಿರುತ್ತೆ ಅಂತ. ಅದಂತೂ ನಿಜ ಫ್ರೆಂಡ್ಸ್. ಇನ್ನೂ ಒಂದು ವಿಷಯ ಹೇಳಬೇಕು ನಿಮಗೆ. ಶುಕ್ರವಾರ ಅಂದರೆ ವರಲಕ್ಷ್ಮಿ ಹಬ್ಬದ ದಿನವೇ ಮಧ್ಯಾಹ್ನದಿಂದ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ.
ಇನ್ನು ಹುಣ್ಣಿಮೆ ಸ್ಟಾರ್ಟ್ ಆಗೋ ಟೈಮ್ ಬಂದು ಶುಕ್ರವಾರ ಮಧ್ಯಾಹ್ನದಿಂದ ಹುಣ್ಣಿಮೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಆ ಟೈಮ್ ಒಳಗಡೆ ನಾವು ಅಮ್ಮನವ್ರನ್ನ ತೆಗಿಬೇಕು. ಅಂಥವರು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನ ಮುಗಿಸ್ಕೊಂಡು 2 ಗಂಟೆ ಒಳಗಡೆ ನಾವು ಅಮ್ಮನವ್ರನ್ನ ಕದಲಿಸ್ಕೊಳ್ಬೇಕು. ಇಲ್ಲಾಂದರೆ 3 ದಿನ ಇಡಬೇಕಾಗುತ್ತೆ. ನಾನು ಬಂದು 3 ದಿನನೇ ಇಟ್ಟಿದ್ದೀನಿ. ಇನ್ನೂ ಕೆಲವರು ಒಂದೇ ದಿನ ಇಟ್ಟು ತೆಗಿಯೋರು ಇರ್ತಾರೆ ನೋಡಿ. ಶುಕ್ರವಾರ 8ನೇ ತಾರೀಕು ಅವತ್ತಿನ ದಿನ 2/12 ಸ್ಟಾರ್ಟ್ ಆಗುತ್ತೆ ಹುಣ್ಣಿಮೆ. ಶನಿವಾರ ಮಧ್ಯಾಹ್ನ 1:30ವರೆಗೂ ಹುಣ್ಣಿಮೆ ಇರುತ್ತೆ ಫ್ರೆಂಡ್ಸ್. ಅದರಿಂದ ನಾವು ಆ ಟೈಮಲ್ಲಿ ನಾವು ಅಮ್ಮನವ್ರನ್ನ ಕದಲಿಸ್ಕೊಳ್ಬಾರ್ದು. ವರಲಕ್ಷ್ಮಿ ಹಬ್ಬದ ದಿನ ನಾವು 3 ಪೂಜೆಗಳನ್ನ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಮೊದಲನೇದಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ 1 ಪೂಜೆ ಆಗುತ್ತೆ. ಸೆಕೆಂಡ್ ಬಂದುಬಿಟ್ಟು ರಾಹು ಕಾಲದೊಳಗಡೆ 1 ಪೂಜೆ ಆಗುತ್ತೆ. ಹಾಗೆ ಗೋಧೂಳಿ ಸಮಯದಲ್ಲಿ 1 ಪೂಜೆ ಆಗುತ್ತೆ. ಟೋಟಲ್ 3 ಪೂಜೆನ ನಾವು ಮಾಡ್ಕೊಳ್ಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಆಗಿಲ್ಲ ಅಂದರೆ ನಾವು 10:30 ಒಳಗಡೆ ನಾವು ಇನ್ನೊಂದು ಪೂಜೆ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಏನೂ ಆಗೋದಿಲ್ಲ. ನಾವಿಲ್ಲಿ 2 ಪೂಜೆನ ನಾನು ಮಾಡಿಕೊಂಡೆ ಫ್ರೆಂಡ್ಸ್. ಇನ್ನು ತಿಂಡಿ ಎಲ್ಲ ಮಾಡಿದರು ನಮ್ಮಮ್ಮ. ಒಂದೇ ಸಲ ಅಡುಗೆಗಳನ್ನೆಲ್ಲ ಮಾಡಿದರು. ಇನ್ನು ತಿಂಡಿ ಎಲ್ಲ ಮಾಡಿಕೊಂಡು ಅದು ಸಣ್ಣ ಪುಟ್ಟ ಕೆಲಸಗಳಿದ್ವು, ಮಾಡ್ಕೊಳ್ತಾ ಇದ್ದೆ. ಇನ್ನು ಸಂಜೆ ಹಾಗೆ ಆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಪೂಜೆ ಎಲ್ಲ ಆದಮೇಲೆ ಕುಂಕುಮಾರ್ಚನೆ ಮಾಡ್ಕೊಳ್ತಾ ಇದ್ದೀವಿ ಫ್ರೆಂಡ್ಸ್. ಪ್ರತಿ ವರ್ಷವೂ ಅಷ್ಟೇ ನಾನು ನಮ್ಮ ಮನೆಯವರು ಕುಂಕುಮಾರ್ಚನೆ ಮಾಡ್ತಾ ಇರ್ತೀವಿ. ಯಾವಾಗಲೂ ಬೆಳಗ್ಗೆ ಹೊತ್ತು ಮಾಡ್ತಾ ಇರ್ತೀವಿ. ಇವತ್ತಿನ ದಿನ ನನಗೆ ಬೆಳಗ್ಗೆ ಹೊತ್ತು ಟೈಮ್ ಸಿಗಲಿಲ್ಲ, ಸ್ವಲ್ಪ ಕೆಲಸಗಳೆಲ್ಲ ಜಾಸ್ತಿನೇ ಇದ್ವು. ಅದರಿಂದ ಬೆಳಗ್ಗೆ ಹೊತ್ತಾಗಿಲ್ಲ. ಸಂಜೆ ಹೊತ್ತು ನಾವು ಕುಂಕುಮಾರ್ಚನೆ ಮಾಡ್ಕೊಳ್ತಾ ಇದ್ದೀವಿ. ಓಂ ದಿಕ್ಯೆ ನಮಃ, ಓಂ ದೀಪ್ತಾಯೈ ನಮಃ, ಓಂ ದಿಕ್ತಾಯ ನಮಃ, ಓಂ ವಸುಧಾಯೈ ನಮಃ, ಓಂ ವಸುಧಾಯ ನಮಃ, ಓಂ ವಸುಧಾರಿಣ್ಯೈ ನಮಃ, ಓಂ ವಸುಧಾರಣ್ಯೇ ನಮಃ, ಓಂ ಕಮಲಾಯೈ ನಮಃ. ಇನ್ನು ಕುಂಕುಮಾರ್ಚನೆ ಮಾಡ್ಕೊಳ್ಬೇಕಾದ್ರೆ ವಾಯ್ಸ್ ರೆಕಾರ್ಡ್ನ ಕೊಡಬೇಕು ಅಂದ್ಕೊಂಡೆ ಫ್ರೆಂಡ್ಸ್. ಮಕ್ಕಳದು ಸೌಂಡ್ ಇರೋದ್ರಿಂದ ನನಗೆ ಕೊಡೋದಕ್ಕಾಗಿಲ್ಲ. ಅದರಿಂದ ವಾಯ್ಸ್ ರೆಕಾರ್ಡ್ನ ಸಪ್ರೇಟಾಗಿ ಕೊಡ್ತಾ ಇದ್ದೀನಿ. ಇನ್ನು ಫೈನಲ್ ಆಗಿ ಫ್ಯಾಮಿಲಿ ಫೋಟೋಸ್ನೆಲ್ಲ ತೆಗೆಸ್ಕೊಂಡೆ ಫ್ರೆಂಡ್ಸ್. ಇನ್ನು ಕುಂಕುಮಾರ್ಚನೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇನ್ನು ಫೈನಲ್ ಆಗಿ ಫೋಟೋಸ್ನ ಎಲ್ಲ ತೆಗೆಸ್ಕೊಳ್ತಾ ಇದ್ದೀವಿ. ಇನ್ನೆಲ್ಲ ಕೆಲಸಗಳು ಪೂಜೆ ಎಲ್ಲ ಆದಮೇಲೆ ನೈಟ್ ಆಗಿ ಆರತಿನ ಎತ್ತಾ ಇದ್ದೀವಿ ಫ್ರೆಂಡ್ಸ್ ಅಮ್ಮನವ್ರಿಗೆ. 5 ಜನ ಆಗಲಿ 3 ಜನ ಆಗಲಿ ಮುತ್ತೈದರು ಸೇರಿ ಆರತಿನ ಎತ್ತಬೇಕು. ಅಕಸ್ಮಾತ್ 5 ಜನ 3 ಜನ ಇರಲಿಲ್ಲ ಅಂದರೆ ಸಿಂಗಲ್ ಆಗಿನೇ ಆರತಿನ ಎತ್ತಬೋದು ಫ್ರೆಂಡ್ಸ್, ಏನು ಪರವಾಗಿಲ್ಲ. ನಾನಿಲ್ಲಿ ಆರತಿ ಎಲ್ಲ ತೆಗೆದು ಅಮ್ಮನವ್ರಿಗೆ ದೃಷ್ಟಿ ಬೊಟ್ಟು ಇಡ್ತಾ ಇದ್ದೀವಿ ಫ್ರೆಂಡ್ಸ್. ಕದಲಿಸಿಲ್ಲ, ಯಾಕಂದರೆ ನಾನು 3 ದಿನ ಇಡೋದ್ರಿಂದ ಕದಲಿಸೋದಕ್ಕೆ ಹೋಗಿಲ್ಲ, ಬರೀ ಆರತಿನ ಮಾತ್ರ ಎತ್ತಾ ಇದ್ದೀವಿ. ಇನ್ನು ತುಂಬ ಜನ ಕೇಳ್ತಾ ಇರ್ತಾರೆ ಫ್ರೆಂಡ್ಸ್, ಬೆಳಗ್ಗೆ ಹೊತ್ತು ನಾವು ಅಮ್ಮನವ್ರ ಮುಂದೆ ನೈವೇದ್ಯನ ಇಟ್ಟಿರ್ತೀವಲ್ಲ ಅದನ್ನ ಏನು ಮಾಡಬೇಕು ಅಂತ. ತುಂಬ ಜನ ಹಾಗೇ ಬಿಟ್ಬಿಟ್ಟಿರ್ತಾರೆ ದೇವ್ರ ಮುಂದೆನೇ ನೈವೇದ್ಯನ, ತುಂಬ ವೇಸ್ಟ್ ಆಗೋಗ್ಬಿಡುತ್ತೆ. ಆ ಥರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬೆಳಗ್ಗೆ ಹೊತ್ತು ನೈವೇದ್ಯನ ಇಡ್ತೀವಲ್ಲ, ನೈಟ್ ನಾವು ಊಟ ಮಾಡ್ಕೊಳ್ಬೇಕಾದ್ರೆ ಅದನ್ನೇ ನೈವೇದ್ಯನ ನಾವು ಸ್ವೀಕರಿಸಬೇಕು. ನಾನು ಮನೆಯಲ್ಲಿ ಎಲ್ಲರಿಗೂ ಆ ನೈವೇದ್ಯನ ಕೊಟ್ಟು ನಾನು ಸಹ ತಿಂತೀನಿ ಫ್ರೆಂಡ್ಸ್. ಅದನ್ನು ತಟ್ಟೆಯಲ್ಲೇ ಬಿಟ್ಟು ವೇಸ್ಟ್ ಮಾಡೋಕ್ಕಂತೂ ಹೋಗಬೇಡಿ ಫ್ರೆಂಡ್ಸ್. ನೈವೇದ್ಯನ ಮನೇಲಿ ಎಲ್ಲರೂ ಸ್ವೀಕರಿಸ್ಕೊಳ್ಳಿ. ಆ್ಯಂಡ್ ನೈಟ್ ಈ ಥರ ಎಲ್ಲರೂ ಮಲಗಬೇಕಾದ್ರೆ ನಾನು ಲಾಸ್ಟಲ್ಲಿ ಈ ವಿಡಿಯೋನ ತೊಗೊತಾ ಇದ್ದೀನಿ. ಲೈಟ್ಗಳೆಲ್ಲ ಆಫ್ ಮಾಡಿಬಿಟ್ಟು ಎಲ್ಲ ನಾನು ವೀಡಿಯೋಗಳನ್ನ ತೊಗೊತಾ ಇದ್ದೀನಿ. ತುಂಬ ಇಷ್ಟ ಆಯಿತು. ಒಂಥರ ನೋಡೋದಕ್ಕೆ ಒಂಥರ ಚೆಂದ. ವರಲಕ್ಷ್ಮಿ ಹಬ್ಬದ ದಿನ ಎಷ್ಟೆಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿರ್ತಾರೆ. ನೋಡೋದಕ್ಕೆ 2 ಕಣ್ಣು ಸಾಲದು, ಅಷ್ಟು ಚೆನ್ನಾಗಿರುತ್ತೆ ನೋಡೋದಕ್ಕೆ ಲಕ್ಷ್ಮಿನ. ನನಗಂತೂ ತುಂಬ ಇಷ್ಟ ಫ್ರೆಂಡ್ಸ್ ಈ ಹಬ್ಬ ಅಂತೂ. ಈ ಹಬ್ಬ ಒಂದನ್ನೇ ನಾನು ಚೆನ್ನಾಗಿ ಮಾಡ್ಕೊಳ್ಳೋದು. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.